ಓಂ ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇವತ್ತಿನ ವಿಡಿಯೋದಲ್ಲಿ ಮಂಗಳವಾರ ರಾಮಚಾಲೀಸ ಪಠಿಸಬೇಕು. ಶ್ರೀರಾಮನ ಮತ್ತು ಹನುಮಂತನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಶ್ರೀರಾಮ ಚಾಲೀಸವನ್ನು ಪಠಿಸುವುದು ಒಂದು ಉತ್ತಮ ಮಾರ್ಗವಾಗಿದೆ. ಮಂಗಳವಾರ ಶ್ರೀರಾಮ ಚಾಲೀಸವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನವೇನು? ತಪ್ಪದೆ ಮಂಗಳವಾರ ರಾಮ ಚಾಲೀಸವನ್ನು ಪಠಿಸಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಖಂಡಿತ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಿಂದೂ ಧರ್ಮದಲ್ಲಿ ಆರಾಧಿಸಲಾಗುವ ಪ್ರಮುಖ ದೇವರುಗಳಲ್ಲಿ ಭಗವಾನ್ ಶ್ರೀರಾಮನು ಒಬ್ಬನಾಗಿದ್ದಾನೆ. ರಾಮನ ಪೂಜೆಯಿಂದ ಕೇವಲ ಶ್ರೀರಾಮನ ಆಶೀರ್ವಾದ ಮಾತ್ರವಲ್ಲ, ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ನಾವು ಪಡೆಯಬಹುದು. ರಾಮನೆಲ್ಲಿರುತ್ತಾನೋ ಅಲ್ಲಿ ಹನುಮಂತನೂ ನೆಲೆಸಿರುತ್ತಾನೆ ಎನ್ನುವ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ರಾಮನ ಆರಾಧನೆಯನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಯಾವ ವ್ಯಕ್ತಿ ಆಂಜನೇಯ ಸ್ವಾಮಿಯೊಂದಿಗೆ ರಾಮನನ್ನು ಪೂಜಿಸುತ್ತಾನೋ ಅವನ ಎಲ್ಲಾ ದುಃಖಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ. ವಾರದ ಮಂಗಳವಾರದ ದಿನವು ಶ್ರೀರಾಮನ ಭಕ್ತನಾದ ಹನುಮಂತನಿಗೆ ಸಮರ್ಪಿತವಾಗಿದ್ದರೂ ಈ ವಿಶೇಷ ದಿನದಂದು ಪವನ ಪುತ್ರನು ಶ್ರೀರಾಮನನ್ನು ಪೂಜಿಸುವ ಮೂಲಕ ಸಂತುಷ್ಟನಾಗುತ್ತಾನೆ. ನಂಬಿಕೆಗಳ ಪ್ರಕಾರ ಈ ದಿನ ಬೆಳಿಗ್ಗೆ, ಅಂದರೆ ಮಂಗಳವಾರದಂದು ಬೆಳಿಗ್ಗೆ ರಾಮನ ಫೋಟೋ ಅಥವಾ ವಿಗ್ರಹದ ಮುಂದೆ ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಹಾಗೂ ಕೆಂಪು ಚಂದನದ ತಿಲಕವನ್ನು ಇಡಬೇಕು. ಬಳಿಕ ರಾಮನಿಗೆ ಮತ್ತು ಹನುಮಂತನಿಗೆ ಕಮಲದ ಹೂವುಗಳನ್ನು ಮತ್ತು ತುಳಸಿ ದಳದ ಮಾಲೆಯನ್ನು ಅರ್ಪಿಸಬೇಕು. ಇದರೊಂದಿಗೆ ನೈವೇದ್ಯವಾಗಿ ನೀಡುವ ಲಡ್ಡೂಗಳನ್ನು ಕೂಡ ಅರ್ಪಿಸಬೇಕು. ಇವೆಲ್ಲವನ್ನು ಮಾಡಿದ ಬಳಿಕ ಶ್ರೀರಾಮ ಚಾಲೀಸವನ್ನ ಮರೆಯದೆ ಪಠಿಸಿ. ಇದನ್ನು ಪಠಿಸುವುದರಿಂದ ನಿಮಗೆ ಸುಖ ಶಾಂತಿ ದೊರೆಯುತ್ತದೆ ಮತ್ತು ರಾಮ ಮತ್ತು ಹನುಮಂತನ ಆಶೀರ್ವಾದ ಸಿಗುತ್ತದೆ. ಶ್ರೀರಾಮ ಚಾಲೀಸವನ್ನು ಓದುವ ಮೂಲಕ ನೀವು ಈ 5 ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಾ. 1. ಶ್ರೀರಾಮ ಚಾಲೀಸವನ್ನು ನೀವು ನಿರಂತರವಾಗಿ ಮಂಗಳವಾರದ ದಿನದಂದು ಪಠಿಸುವುದರಿಂದ ಶ್ರೀರಾಮನ ಆಶೀರ್ವಾದ ಮಾತ್ರವಲ್ಲ, ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಕೂಡ ಶಾಶ್ವತವಾಗಿ ಪಡೆದುಕೊಳ್ಳುತ್ತೀರಿ. ಸೀತಾ ಮಾತೆಯ ಶ್ರೀರಾಮನ ಪರಮ ಪತ್ನಿಯಾಗಿದ್ದಾಳೆ. ಶ್ರೀರಾಮನ ಪೂಜೆಯಿಂದ ಆಕೆ ಹೆಚ್ಚಿನ ಸಂತೋಷವನ್ನು ಪಡೆದುಕೊಳ್ಳುತ್ತಾಳೆ. ಅಂತಹ ಸಂದರ್ಭದಲ್ಲಿ ನೀವು ಶ್ರೀರಾಮ ಚಾಲೀಸವನ್ನು ಪಠಿಸಿದರೆ ಸೀತೆಯ ಕೃಪೆಯಿಂದ ನೀವು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತೀರಿ. 3ನೇಯದು, ನೀವು ಮಂಗಳವಾರದ ದಿನದಂದು ಶ್ರೀರಾಮ ಚಾಲೀಸವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸಿದರೆ ಅದು ನಿಮ್ಮ ಜೀವನದಲ್ಲಿನ ಬಿಕ್ಕಟ್ಟುಗಳನ್ನು ಒಂದು ಕ್ಷಣದಲ್ಲಿ ದೂರ ಮಾಡುತ್ತದೆ. 4ನೇಯದು, ಮಂಗಳವಾರ ನಾವು ಶ್ರೀರಾಮ ಚಾಲೀಸವನ್ನು ಪಠಿಸುವುದರಿಂದ ಬಡತನವು ಮನೆಯಿಂದ ನಿರ್ಮೂಲನವಾಗುತ್ತದೆ. 5. ಶ್ರೀರಾಮ ಚಾಲೀಸವನ್ನು ಪಠಿಸುವುದರಿಂದ ನಮ್ಮ ಕುಟುಂಬದಲ್ಲಿ ಸಂತೋಷ ತುಂಬಿಕೊಂಡಿರುತ್ತದೆ ಎನ್ನುವ ನಂಬಿಕೆ. ಮಂಗಳವಾರ ದಿನದಂದು ನಾವು ಶ್ರೀರಾಮ ಚಾಲೀಸವನ್ನು ಪಠಿಸುವುದರಿಂದ ಸಾಧಕರು ಮೇಲಿನ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾರೆ. ಈ ವಿಡಿಯೋದಲ್ಲಿ ಇರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಈ ಪಠಣವು ನಿಮ್ಮ ಜೀವನದಲ್ಲಿ ಇರುವ ಅನೇಕ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ. ಈ ರೀತಿ ನಿಮಗೆ ಈ ವಿಡಿಯೋ ಉಪಯೋಗಕರ ಅನಿಸಿದರೆ ಖಂಡಿತ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.